ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಿಮಗೂ ತಿಳಿದಿರೋ ಹಾಗೆ ಈಗಾಗಲೇ ಗ್ಯಾಸಿನ ಅಭಾವ, ಗ್ಯಾಸ್ ಸಿಲಿಂಡರ್ ಅಭಾವ ಜಾಸ್ತಿ ಆಗ್ತಾ ಇದೆ ಅಂತ ಎಲ್ಲರೂ ಆತಂಕ ಆಗಿದ್ದಾರೆ. ಸೊ ಡೊಮೆಸ್ಟಿಕ್ ಗೃಹ ಬಳಕೆ ಏನು ಸಿಲಿಂಡರ್ಸ್ ಇದೆ ಅದಕ್ಕೆ ಯಾವುದೇ ರೀತಿಯ ಅಭಾವ ಇಲ್ಲ. ಸೊ ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಕೆಲವರೆಲ್ಲ ನಾನು ಗ್ಯಾಸ್ ಏಜೆನ್ಸಿಯವ್ರ ಜೊತೆ ಮೀಟಿಂಗು ಸಹ ಮಾಡಿದ್ದೀನಿ. ಚರ್ಚೆ ಮಾಡಿದಾಗ ಕೆಲವರೆಲ್ಲ ಡಬಲ್ ತ್ರಿಬಲ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ವರ್ ಎಲ್ಲ ತುಂಬ ಬ್ಯುಸಿ ಇದೆ, ಯಾರಿಗೂ ಬುಕ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರು. ಸೊ ಅಂಥ ಸಮಯದಲ್ಲಿ ಅವರು ಏಜೆನ್ಸಿಗೆ ಹೋಗಿ ಅಲ್ಲೇ ಅವರು ಬುಕ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಬಟ್ ಅವ್ರ ಮನೆಗೆ ಡೆಲಿವರಿಗೆ ಹೋದಾಗ ಸಿಲಿಂಡರ್ಗಳು ಖಾಲಿನೇ ಆಗಿರೋದಿಲ್ಲ. ಬಟ್ ಅವರು ಎಕ್ಸ್ಟ್ರಾ ಇಟ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಪಾಪ ಅವ್ರು ಏನು ಕೊಡಕ್ಕೆ ಹೋಗಿದ್ರು ವಾಪಸ್ ತೊಗೊಂಡು ಬರ್ತಾ ಇದ್ದಾರೆ ಅಂತಲೂ ನಾವು ಕೇಳಿದ್ವಿ. ಸೊ ನಾನು ಸಾರ್ವಜನಿಕರಲ್ಲಿ ಒಂದು ವಿಷಯ ಕೇಳ್ಕೊಳ್ತೀನಿ, ನೀವು ಅನಾವಶ್ಯಕ ಸಿಲಿಂಡರ್ ಇದ್ರೂ ಸಹ ಇನ್ನೊಂದಕ್ಕೆ ಆತಂಕ ಪಟ್ಕೊಂಡು ನಿಮ್ಮಲ್ಲಿ ಖಾಲಿ ಸಿಲಿಂಡರ್ ಇಲ್ಲದೆ ಇದ್ರೂ ಬೇರೆ ಹೊಸ ಸಿಲಿಂಡರ್ಗೆ ನೀವು ರಿಜಿಸ್ಟರ್ ಮಾಡ್ಕೋಬೇಡಿ. ಮತ್ತು ಏನು ನಮ್ಮದು ಕಮರ್ಷಿಯಲ್ ಸಿಲಿಂಡರ್ಸ್ ಇದೆ, ಓನ್ಲಿ ಎಸೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ, ಹಾಸ್ಪಿಟಲ್ಸ್ಗೆ ಮಾತ್ರ ನಾವು ಕಮರ್ಷಿಯಲ್ ಸಿಲಿಂಡರ್ ಕೊಡ್ತಾ ಇದ್ದಾರೆ. ಬೇರೆ ಕಡೆ ಸ್ಟಾಕ್ ಇಲ್ಲ ಆ್ಯಕ್ಚುಲಿ ಕಮರ್ಷಿಯಲ್ ಸಿಲಿಂಡರ್. ಸೊ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು. ಯಾರಾದರೂ ಬ್ಲ್ಯಾಕಲ್ಲಿ ಮಾಡ್ತಾ ಇದ್ದರೆ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತಗೊಳ್ತೀವಿ ಅಂತ ಈ ನಿಟ್ಟಿನಲ್ಲಿ ನಾನು ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.